ಈಗ ನಾನು ತೆಂಗಿನಕಾಯಿ ಹೇಗೆ ಒಡಿದು ಅಂತ ಹೇಳಿಕೊಡ್ತೇನೆ ಆಯ್ತಾ. ಇಲ್ಲಿ 3 ಕಣ್ಣು ಉಂಟು ನೋಡಿ, 3 ಕಣ್ಣನ್ನು ಈಗ ಇಟ್ಕೊಳ್ಬೇಕು. ಇಟ್ಕೊಂಡು ದೊಡ್ಡ ನೀವು ಹೇಳಿ, ನಿಮಗೆ ಎಷ್ಟು ಲಕ್ಕಿ ಅಂತ ಫೀಲ್ ಆಗ್ತದೆ ಇಂಥ ಹೆಂಡತಿ ಸಿಕ್ಕಿ? ಪೂರ್ವ ಜನ್ಮದ ಪಾಪ ಅಲ್ಲ. ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್. ಈಗ ತುಂಬ ದಿನ ಆದಮೇಲೆ ವ್ಲಾಗೇ ಹಾಕ್ತಿರ್ಲಿಲ್ಲ, ತುಂಬ ಟೈಮ್ ಆಯಿತು. ಸೊ ಫೈನಲಿ ವಿ ಆರ್ ಬ್ಯಾಕ್ ವಿತ್ ಅ ಲಾಂಗ್ ಫಾರ್ಮ್ಯಾಟ್ ವಿಡಿಯೋ ಅಲ್ಲ. ಇವತ್ತು ಎಂತ ಮಾಡ್ತಿದ್ದೇವೆ ಅಂತ ಹೇಳಿದರೆ, ನಾವು ಮಾರ್ಕೆಟಿಗೆ ಹೋಗಿ ಫಿಶ್ ಎಲ್ಲ ತಂದಿದ್ದೇವೆ. ಹೆಂಡತಿ ತೋರಿಸ್ತಾಳೆ ಈಗ ಎಂತೆಲ್ಲ ಫಿಶ್ ಉಂಟಂತ. ಇವತ್ತು ನಮ್ಮ ದೀಪಾವಳಿ ಸ್ಪೆಷಲ್ಗೆ 2 ವೆರೈಟಿಯಲ್ಲಿ ಸಾಕು, ಇಬ್ಬರಿಗೆ ಸಾಕು 2 ವೆರೈಟಿ, ಎಷ್ಟಕ್ಕೂ ಸಾಕು. ಹೌದು. ಸೊ ನೋಡುವ, ನಿಮಗೆ ತೋರಿಸ್ತೇವೆ ನಮ್ಮ ಪ್ರಾನ್ಸ್. ಎಂತ ಎಂತ ಡಿಶ್ ಮಾಡೋದಾ? ಪ್ರಾನ್ಸ್ ಬಿರಿಯಾನಿಯಾ? ಸೊ ಪ್ರಾನ್ಸ್ ಬಿರಿಯಾನಿ ಮಾಡ್ತಿದ್ದೇವೆ. ಪ್ರಾನ್ಸ್ ಪುಲಾವ್ ಆರ್ ಬಿರಿಯಾನಿ ಏನಾದರೂ ಅನ್ಕೊಳ್ಳಿ. ಪ್ರಾನ್ಸ್ ಪುಲಾವ್ ಹೇಗೆ ಆಗೋದು? ಪುಲಾವ್ ವೆಜ್ಜಿಗೆ ಹೇಳುದು ಒಂದೇ ಅದು ಎರಡು. ಅದು ಪ್ರೊಸೀಜರ್ ಆಲ್ಮೋಸ್ಟ್ ಸೇಮ್ ಆಗಿ. ಆಯ್ತು, ಸರಿ. ಪುಲಾವ್ ಬೇರೆ, ಬಿರಿಯಾನಿ ಬೇರೆ. ಹಾಂ. ಸೊ ಶುರು ಹಚ್ಕೊಳ್ಳುವ. ಫಸ್ಟಿಗೆ ನಿಮ್ಗೆ ಫಿಶ್ ತೋರಿಸುವ ಅಲ್ಲ, ತೋರಿಸ್ತೇವೆ ನೋಡಿ. ಓ, ದೊಡ್ಡ ದೊಡ್ಡ ಪ್ರಾನ್ಸ್. ಫಸ್ಟ್ ಇಸ್ ಕ್ಲೀನಿಂಗ್ ಪ್ರಾಸೆಸ್ ಅಲ್ಲ. ಕ್ಲೀನ್ ಆಲ್ಮೋಸ್ಟ್ ಮಾಡಿ ಕೊಟ್ಟಿದ್ದಾರೆ, ಇದ್ರಲ್ಲಿ ಅಂಥದ್ದೆಂತ ಇಲ್ಲ ಗಲೀಜ್. ಬಟ್ ಆದರೂ ಏನು ಮಾಡ್ತಾ ಇದೆಯಾ? ಏನಿಲ್ಲ, ಪ್ರಾನ್ಸಿಗೆ ಸ್ವಲ್ಪ ಟರ್ಮರಿಕ್, ಲೈಮ್ ಜ್ಯೂಸ್ ಮತ್ತು ಸ್ವಲ್ಪ ಸಾಲ್ಟ್ ಹಾಕಿ ಒಂದು ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಆಗಲಿಕ್ಕೆ ಬಿಟ್ಟದ್ದು. ಸ್ವಲ್ಪ ಉಪ್ಪು ಹುಳಿ ಸ್ವಲ್ಪ ಎಳ್ಕೊಳ್ಳಿ ಅಂತ. ಈಗ ನಾನು ತೆಂಗಿನಕಾಯಿ ಹೇಗೆ ಒಡಿದು ಅಂತ ಹೇಳಿಕೊಡ್ತೇನೆ ಆಯ್ತಾ. ಇಲ್ಲಿ 3 ಕಣ್ಣು ಉಂಟು ನೋಡಿ, 3 ಕಣ್ಣನ್ನು ಈಗ ಇಟ್ಕೊಳ್ಬೇಕು. ಇಟ್ಕೊಂಡು ದೊಡ್ಡ ಟ್ರಿಕ್ಸ್ ಉಂಟು ಅದಕ್ಕೆ, ಟ್ರಿಕ್ಸ್ ನೋಡಿ ನೋಡಿ. ಇನ್ನು ಒಂದು ಪೆಟ್ಟಲ್ಲಿ ಬಿಡ್ತದೆ ಅದು. ಆಯ್ತಾಯ್ತು, ಈಗ ಬಿಚ್ಚಿತು. ಎಲ್ಲೆಲ್ಲಿ ಬಿಚ್ಚಿತಾ? ಇದು ನೀರೇ ಇಲ್ಲ. ಎಂತ ತೆಂಗಿನಕಾಯಿ ಮಾರಸ್, ನೀರೇ ಇಲ್ಲ, ಒಂದು ಪಸೆ ನೀರಿಲ್ಲ ಇದರಲ್ಲಿ. ಹೌದಾ? ಆಯ್ತು, ತೆಂಗಿನಕಾಯಿ ಒಡೆಯುವ ವಿಧಾನ ಹೇಳಿಕೊಟ್ಟೆ ಅಲ್ಲ, ಇನ್ನು ನೀವು ಸಹ ಟ್ರೈ ಮಾಡಿ ಮನೇಲಿ. ಇದಾ ನಂಗೆ ಸಾಕು ಅಲ್ಲ, ಹಾಗೆ ಸಾಕಲ್ಲ, ಅದೆಲ್ಲ ಕ್ಲೀನ್ ಮಾಡಿ ತೆಗೀರಿ. ಓಕೆ, ನಮಗೆ ಇವತ್ತಿಗೆ ಸಾಕು. ಜಾಸ್ತಿ ಎಲ್ಲ ತೆಗೆದಿರ್ತೀರಾ? ಎಲ್ಲ ತೆಗೆದಿಡ್ತೇನೆ. ಹೌದಾ? ಅದು ಈಸಿ ಆಗ್ತದಲ್ಲ ನಿಂಗೆ. ನೋಡಿ ಎಂತ ಗಂಡನ ಅಂತ. ಮತ್ತೆ ಯಾವತ್ತು ಮಾಡುದಿಲ್ಲ ಆಯ್ತಾ, ಒಂದೊಂದ್ಸತಿ ಬರುದು ಸ್ಟೈಲ್ ಮಾಡ್ಲಿಕ್ಕೆ, ಈಗ ವಿಡಿಯೋ ಮಾಡ್ಲಿಕ್ಕೆ. ಇಲ್ಲ ನಾನೇ ಮಾಡ್ದೆ ನಮ್ಮ ಅಡಿಗೆ. ಅದೇ ಕೋಣೆಗೆ ಬರದೆ ಬಂದದ್ದು ಲಾಸ್ಟ್. ಅದೇ ಲಾಸ್ಟ್ ನಾವ್ ಯಾವ ಹೋಳಿಗೆ ಮಾಡಿದ್ವಿ, ಹೋಳಿಗೆ ಮಾಡ್ಲಿಕ್ಕೆ. ಹೋಳಿಗೆ ಲಾಸ್ಟ್ ವಿಡಿಯೋವಾ? ಹೌದು, ಗೊತ್ತಿಲ್ಲ, ನೆನಪಿಲ್ಲ ನಂಗೆ. ಅದೇ ಇರಬೇಕು. ಈಗ ಒಂದು ಪೇಸ್ಟ್ ರೆಡಿ ಮಾಡ್ಕೊಳ್ಬೇಕು. ಸೊ ಅದಕ್ಕೆ ಇದು ಕೊತ್ತಂಬರಿ ಸೊಪ್ಪು, ಇದು 2 ಮೆಣಸು ಇಟ್ಕೊಂಡಿದೆ. ನಿಮಗೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟು ಇದನ್ನು ಹಾಕ್ಕೊಳ್ಬೋದು. ಮತ್ತು ಪುದೀನ, ಮತ್ತು ಶುಂಠಿ ಆ್ಯಂಡ್ ಬೆಳ್ಳುಳ್ಳಿ, ಇದನ್ನೆಲ್ಲ ಚಂದ ಗ್ರೈಂಡ್ ಒಂದು ಪೇಸ್ಟ್ ರೆಡಿ ಮಾಡ್ಕೊಳ್ಬೇಕು. ಇದೊಂದು ಸೈಡಿಗೆ ಇಡುವ. ಈಗ ಆಗ ಅವರು ಕಾಯಿ ತುರಿ ತಿಂದ್ರಲ್ಲ, ಅದು ಯಾಕಂತ ಹೇಳಿದರೆ ತೆಂಗಿನಕಾಯಿ ಹಾಲು ಬೇಕು ಇದಕ್ಕೆ. ಸೊ ಇದರಲ್ಲಿ ನಾನೆಂತ ಮಾಡ್ತೇನೆ ಅಂತ ಹೇಳಿದರೆ, 1 ಗ್ಲಾಸ್ ನೀರು ಹಾಕಿದರೆ 1 ಗ್ಲಾಸ್ ತೆಂಗಿನಕಾಯಿ ಹಾಲು ಹಾಕ್ತೇನೆ. ಸೊ ಅದು ಸ್ವಲ್ಪ ಟೇಸ್ಟ್ ತುಂಬ ಎನ್ಹಾನ್ಸ್ ಆಗ್ತದೆ ಅದರದ್ದು. ಅಂದರೆ ನಾನು ಹೇಗೆ ಹೇಳೋದಂದರೆ, ನಿಮಗೀಗ 2 ಗ್ಲಾಸ್ ನೀರು ಹಾಕಬೇಕು ಅಂತಿದ್ರೆ ರೈಸಿಗೆ, ಅದರಲ್ಲಿ 1 ಗ್ಲಾಸ್ ನೀರು ಹಾಕಿ 1 ಗ್ಲಾಸ್ ತೆಂಗಿನಕಾಯಿ ಹಾಲು ಹಾಕಿ ನೋಡಿ, ಅದು ತುಂಬ ಟೇಸ್ಟ್ ಆಗ್ತದೆ. ಸೊ ಇದಕ್ಕೆ ಇದಿಷ್ಟು ಬೇಡ, ನನಗೆ ಸ್ವಲ್ಪ ತೆಗೆದು ತೆಂಗಿನಕಾಯಿ ಹಾಲು ತೆಗಿತೇನೆ. ಈಗ ಇದ್ರಲ್ಲಿ ನಾನು ಎಂತ ಅಂದರೆ ಗರಂ ಮಸಾಲೆ ಸ್ಪೈಸಸ್ ಇರ್ತದೆ ಅಲ್ವಾ, ಚಕ್ಕೆ ಲವಂಗ ಮತ್ತು ಅದು ಹೀಗೆ ಎಲೆ ಎಲ್ಲ, ಅದನ್ನೆಲ್ಲ ಹಾಕಿ ಒಂದು ಕುದಿ ಬರ್ಲಿಕ್ಕೆ ನೀರನ್ನು ಕುದಿಲಿಕ್ಕೆ ಇಡ್ತೇನೆ. ಓಕೆ, ಅದು ಒಂದು ಸೈಡಲ್ಲಿ ಆಗ್ತಾ ಇರ್ತದೆ ನೋಡಿ, ನೋಡ್ಬೋದು ನೀವು, ಒಂದು ಸೈಡಲ್ಲಿ ಆಗ್ತಾ ಇರ್ತದೆ. ಸೊ ಮೀನ್ವೆಲ್ಲ ನಾವು ಇಲ್ಲಿ ಕುಕಿಂಗ್ ಸ್ಟಾರ್ಟ್ ಮಾಡುವ. ಎಷ್ಟು ಹಾಕ್ತೀಯಾ? ಅದು ಎಷ್ಟು ಹಾಕ್ತೇವೆ ಇದಕ್ಕೆಲ್ಲ ಅಷ್ಟು ಟೇಸ್ಟ್ ಆಗ್ತದೆ.
ನಿನ್ನ ಲಗಡಿ ತೆಗಿತೀಯ ಅಂತ ನಾನು ಅಪರೂಪಕ್ಕೆ ತಿಂದ್ರೆ ಎಂತ ಆಗುದಿಲ್ಲ ಅಂತ ನೀವೇ ಹೇಳಿದ್ರಿ. ಆಯ್ತಾಯ್ತಾಯ್ತು. ಈ ಇಡೀ ನಂದು ಹೊಸ ಹೇರ್ ಸ್ಟೈಲ್ ಹೇಗೆ ಉಂಟು ಹೇಳಿ ಜನರೇ. ಲುಕ್ ಎಟ್ ಮೈ ಹೇರ್ ಸ್ಟೈಲ್ ಅಲ್ಲ, ಸೂಪರ್ ಆಗಿದೆ ಅಲ್ಲ ನನ್ನ ಹೇರ್ ಸ್ಟೈಲ್. ನಾನೆಲ್ಲ ಮಾಡಿದ್ದು ಹೇರ್ ಸ್ಟೈಲಿಸ್ಟ್. ಇದಕ್ಕೆ ಈಗ ಆನಿಯನ್ ಹಾಕ್ತಾ ಇದ್ದೇನೆ. ಹಾಕು ಹಾಕು, ನಿನ್ನನ್ನು ಯಾರು ನಿಲ್ಲಿಸಿದ್ದು ಹಾಕು. ನಿಮ್ಮ ಹತ್ರ ಯಾರು ಹೇಳಿದ್ದು? ನಿಮ್ಮ ಹತ್ರ ಯಾರು ಹೇಳಿದ್ದು? ನಾನು ಹೇಳಿದೆ, ನೀನು ಹೇಳಿದೆ ಅಲ್ಲ, ಅದಕ್ಕೆ ನಾನೊಂದು ಹೇಳಿದೆ ಕೌಂಟರ್. ಕೌಂಟರ್ ಕೊಡಿಸ್ತೇನೆ, ಹಸಿರಾಗ್ತದೆ ಹೇಳಿ ಆಮೇಲೆ. ಈಗ ನೀರುಳ್ಳಿಯನ್ನು ಎಲ್ಲಿವರೆಗೆ ಫ್ರೈ ಮಾಡ್ಕೊಳ್ಬೇಕು? ಗೋಲ್ಡನ್ ಬ್ರೌನ್ ಆಗಬೇಕಾ? ಸ್ವಲ್ಪ ಅದು ಟ್ರಾನ್ಸ್ಪರೆಂಟ್ ತರ ಆಗ್ತದೆ ಅಲ್ಲ? ಅದೇ ಸ್ವಲ್ಪ ಟ್ರಾನ್ಸ್ಪರೆಂಟ್ ಇದು ಕುದ್ದದ್ದು ಸಾಕಾಗ್ಲಿಲ್ವಾ ಸ್ಪೈಸಸ್? ಸ್ವಲ್ಪ ಬಿಡ್ಲಿ ಅದನ್ನ, ಸ್ವಲ್ಪ ಪರಿಮಳ ಬಿಡ್ಲಿ. ಮತ್ತೆ ಇದನ್ನು ಕಷಾಯ ತರ ಕುಡಿದು. ಆಯ್ತು. ನೀನು ಫಸ್ಟ್ ನಂಗೆ ಕುಡಿದು ತೋರಿಸ್ಬೇಕು, ಆಮೇಲೆ ನಾನು ಕುಡಿತೇನೆ ಅದನ್ನು, ಆಯ್ತಾ? ನನ್ನ ಹತ್ರ ಬಂದು ಹೇಳಲಿಕ್ಕೆ ನೀನಾಗ ಅಜ್ಜನ ಸುದ್ದಿ ಹೇಳ್ತಿದ್ಯಲ್ಲ, ಅಜ್ಜನ ಎಂತ ಟೆರರ್ ಗೊತ್ತಾ? ಮೊದಲು ನಾವು ಅಜ್ಜ ಮಲಗ್ತಿದ್ರಲ್ಲ ಮಧ್ಯಾಹ್ನ ಟೈಮಲ್ಲಿ, ಆಗ ನಾವು ಸ್ವಲ್ಪ ಗಲಾಟೆ ಮಾಡ್ತಿತ್ತು. ನಾನು ಮತ್ತೆ ತಂಗಿ ನಂದು, ಮತ್ತೆ ನನ್ನ ಕಸಿನ್ ಇದ್ದ ಮೊದಲು, ಅವನೀಗ ಇಲ್ಲ ಬಟ್ ಮೊದಲಿದ್ದ. ನಾವು 3 ಜನ ಭಯಂಕರ ಫ್ರೆಂಡ್ಸ್. ಸೊ ನಮ್ಮದು ಸರ್ಕಲಲ್ಲಿ ಮಧ್ಯಾಹ್ನ ಗೌಜ್ ಮಾಡಲಿಕ್ಕೆ ಶುರು ಮನೆಯಲ್ಲಿ. ಅಜ್ಜ ಒಂದು ಬೆತ್ತಿಡ್ಕೊಂಡು ಬರ್ತಿದ್ರು ಗೊತ್ತೇ, ಎಂತ ಹೆದರಿಕೆ. ಅದು ಹೇಗೆ ಅಂತ ಹೇಳಿದರೆ, ಮನೆ ಓಪನ್ ಆಯ್ತಾ, ರೂಮಿಂದ ರೂಮ್ಗೆ ಓಪನ್, ಮೇಲೆ ರೂಫ್ ಇಲ್ಲ, ಗೊತ್ತುಂಟಲ್ಲ ನಿಂಗೆ ಬೆಳವಲ್ಲಿ. ಸೊ ಎಂತ ಮಾಡ್ತಿದ್ದ ಅಂತ ಹೇಳಿದ್ರೆ, ನಾವು ರೂಮಲ್ಲಿ ಫುಲ್ ಗಲಾಟೆ ಮಾಡ್ಕೊಂಡು ಆಟ ಆಡ್ತಿದ್ವಾ. ಅಜ್ಜ ಎಂತ ಮಾಡೋದು, ಹೊರಗಡೆಯಿಂದ ಬಾಗಿಲು ಹಾಕೋದು, ಎಲ್ಲಿಗೆ ಓಡಿ ಹೋಗ್ಬಾರ್ದಂತ ಮೇಲಿಂದ ಹತ್ತಿಕೊಂಡು ಬರ್ತಿದ್ರು. ಹೌದಾ? ಟೊಮೆಟೊ ಜನರಿದು ಫ್ಯಾನ್ ಆಗಿ ಆಗ್ಲಿಲ್ಲ. ಅವಳಿನ ಸ್ವಲ್ಪ ದಿನದಲ್ಲಿ ಜನರು ಅಂತ ಹೇಳಿ ಬಿಗ್ ಬಾಸ್ಗೆ ಹೋಗ್ತಾಳೆ. ಹೀಗೆಂತ ಟರ್ಮರಿಕ್ ಹಾಕುದಾ? ಹಾ, ಇದು ಆಕ್ಚುಲಿ ನನ್ನ ರೆಸಿಪಿ ಅಲ್ಲ, ನಾನು ಎಲ್ಲಿ ನೋಡಿದ್ದು. ನಾನು ಯೂಶುವಲಿ ಮಾಡಿದ್ರೆ ಬಿರಿಯಾನಿ ಎಲ್ಲ ಹೀಗೆ ಮಾಡುದಿಲ್ಲ, ಇಷ್ಟು ಪ್ರೊಸೀಜರ್ ಮಾಡುದಿಲ್ಲ. ಓಕೆ, ನೋಡು ಹೇಗೆ ಆಗ್ತದೆ ಅಂತ. ಅಲ್ಲ ಇದು ಕೊರಿಯಾಂಡರ್ ಪೌಡರ್ ಆಯ್ತಾ? ಇದು ಕೂಡ ರುಚಿಗೆ ತಕ್ಕಂತೆಯಾ? ಅದು ನನಗೆ ಅಳತೆ ಹೇಳಲಿಕ್ಕೆ ಬರುದಿಲ್ಲ. ನಾನು ಮತ್ತೆಂತ ಕುಕ್ಕ ನೀನು, ಅಳತೆ ಹೇಳಲಿಕ್ಕೆ ಬರದವಳು. ಅಂದ್ರೆ ಎಕ್ಸಾಕ್ಟ್ ನಂಗೆ ಹೇಳಲಿಕ್ಕೆ ಬರುದಿಲ್ಲ. ನನಗೆ ಎಷ್ಟು ಸಾಕು ಅಂತ ಆಗ್ತದೆ ಅಷ್ಟು ಹಾಕುದು ನಾನು ಹಾಗೆ. ನಾನು ಅಡಿಗೆ ಮಾಡೋದು ಹಾಗೆ, ನನಗೆ ಹೀಗೆ ಎಕ್ಸಾಕ್ಟ್ ಮೆಜರ್ಮೆಂಟ್ ಹೇಳಿ ಅಂದ್ರೆ ಆಗುದಿಲ್ಲ. ಇದೇ ಅಲ್ಲ, ಮತ್ತೆ ನಿಮ್ಮಾಗೆ ಇವ್ರ ಅಡಿಗೆ ಹೇಗೆ ಮಾಡುದು ಗೊತ್ತಾ? ಪ್ರಿಸೈಸ್ ಅದು. ಅದು ಅಲ್ಲಿ ಕೊಟ್ಟಿರ್ಬೇಕು, ಮತ್ತೆ ಒಂದು ಇದು ಸಹ ಬೇಕು, ವೇಯಿಂಗ್ ಸ್ಕೇಲ್ ಸಹ ಬೇಕು. ಅಷ್ಟು ಆಕ್ಯುರೇಟ್ ಆಗಿ ಮೆಜರ್ ಮಾಡಿ 150 ಗ್ರಾಮ್ಸ್ಗಿಂತ 1 ಗ್ರಾಮ್ಸ್ ಆಚೆ ಈಚೆ ಆಗ್ಬಾರ್ದು. ಕರೆಕ್ಟ್, ಹಾಗೆ ಪ್ರಿಸೈಸ್ ಅಂದ್ರೆ ಪ್ರಿಸೈಸ್ ಇರ್ಬೇಕು ಅದು. ಅದು ಅಪರೂಪಕ್ಕೆ ಅಡಿಗೆ ಮಾಡೋರಿಗೆ ಆಗ್ಬೋದು, ಒಂದೊಂದು ದಿನ ಒಂದು ಅಡಿಗೆ ಮಾಡಿ ಗೊತ್ತಾಗ್ತದೆ. ಈಗ ಆಗ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ, ಆ ಪೇಸ್ಟ್ ಹಾಕ್ತಾ ಇದ್ದೇನೆ. ಹಾಕು, ಯಾರು ಬೇಡ ಅಂತ ಹೇಳಿದ್ದು? ಉಪ್ಪು ಹಾಕ್ತೇನೆ. ಹಾಕು, ನೋಡ ಮತ್ತೆ ನೋಡ್ವಾ, ಈಗ ಸಾಕು ಅಂತ ಅನ್ಕೊಂಡಿದ್ದೇನೆ. ಪ್ರಾನ್ಸ್ ಹಾಕ್ತಾ ಇದ್ದೇನೆ. ಈಗ ಹೇಳಿ, ಯಾರು ಬೇಡ ಹೇಳಿದ್ರು? ಪ್ರಾನ್ಸ್ ದೊಡ್ಡ ದೊಡ್ಡ ಪ್ರಾನ್ಸ್ ಸಿಕ್ಕಿದೆ ಇವತ್ತು ಮಾತ್ರ. ರೇಟ್ಸ್ ದೊಡ್ಡದಿತ್ತು. ಸ್ವಲ್ಪ ಹೊತ್ತು ಕುಕ್ ಆಗಲಿ, ಆಮೇಲೆ ರೈಸ್ ಹಾಕುದು. ಇದಕ್ಕೆ ರೈಸ್ ಹಾಕಿ ಮತ್ತೆ ನೀರು ಹಾಕಿ
ರೈಸ್ ದಮ್ ಕೊಡುದಾ? ದಮ್ ದಮ್ ಕೊಡುದು. ದಮ್ ಪ್ರಾನ್ಸ್ ಬಿರಿಯಾನಿ ಇದು ಅಲ್ವಾ? ಎಂತ ಬೇಕು ಹೆಸರಿಡಿ ನೀವು, ನಮ್ಗೆ ಗೊತ್ತಿಲ್ಲ. ನಾಮಕರಣ ನಾನು ಮಾಡ್ತೇನೆ. ಎಂತ ಅಡಿಗೆ ಗೊತ್ತಿಲ್ಲದಿದ್ರು ನಾಮಕರಣ ಮಾಡ್ತೇನೆ. ಮತ್ತೆ ಕವಾಸಕಿ ಶೋರೂಮ್ಗೆ ಹೋಗಿ ಬರುವ. ಬೇಕಾದ್ರೆ ಒಬ್ರು ಇವತ್ತು ಇರ್ತದೆ ಅಂತ ಹೇಗೆ ಹೇಳ್ತೀರಾ? ಇವತ್ತು ಓಪನ್ ಉಂಟು. ಬೇಡ, ಅಗತ್ಯ ಇಲ್ಲ. ಓಪನ್ ಇಲ್ಲದಿದ್ರೆ ನಾನು ಬರುದಿಲ್ಲ. ಯಾಕೆ? ನಾನು ಬರುದಿಲ್ಲ. ಹೋಗಿ ಬರುವ. ಯಾಕೆ ಹೋಗುದು? ಯಾಕೆ? ನೋಡ್ಲಿಕ್ಕೆ. ಎಂತ ನೋಡ್ಲಿಕ್ಕೆ? ಅಲ್ಲಿ ಹೋಗಿ ಒಳಗೆ ಹೇಗೆ ಉಂಟಂತ ನೋಡಿ ಬರುವ. ನೋಡಿ ಬರುವ. ಮೊನ್ನೆ ದಿವಸ ಹೋಗಿದ್ರಲ್ಲ, ಹೀಗೆ ಎಂಕಿ ಅದು ಹೊರಗೆ ನೋಡಿ. ಸಾಕಷ್ಟೇ, ನೀವೇ ಅಷ್ಟೇ ನೋಡ್ಲಿಕ್ಕಲ್ಲ. ಹೋಗಿ ಬನ್ನಿ. ನಾನು ಮತ್ತೆ ಡೆನ್ನಿಗೆ ಫೋನ್ ಮಾಡಿದೆ, ಡೆನ್ ಬಂದಿದೆ. ಡನಿನ್ ಇಲ್ಲ. ಡೆನ್ ಬಂದು ಎಂತ ಇಷ್ಟು ಬೇಗ ಬರುದು? ಬೆಳಿಗ್ಗೆ ಪೋಸ್ಟ್ ಆಗಿದ್ದು ಕಾರ್ ಇದು. ಅದು ಮನೆದ್ದ? ಹಾ ಮನೆದ್ದ. ಅವ್ರು ಮತ್ತೆ ಇಲ್ಲ ಅಂತ ಹೇಳಿದಲ್ಲ. ಈಗ ರೈಸ್ ಹಾಕ್ತದೇನೆ, ಹಾಕು. ಈಗ ನೀರ್ ಹಾಕ್ತಾ ಇದ್ದೇನೆ. ಇದು ಆಗ ನಾವು ಸ್ಪೈಸಸ್ ಎಲ್ಲ ಕುದಿಸಿದ್ವಲ್ಲ, ಆ ನೀರ್ ಹಾಕ್ತಾ ಇದ್ದೇನೆ. ಮತ್ತೆ ಸ್ವಲ್ಪ ಹೊತ್ತು ಬಿಟ್ಟು ಕೋಕೋನಟ್ ಮಿಲ್ಕ್ ಹಾಕ. ವಾಟರ್ ಅಂತ ಹೇಳಿ ಹೋಗಿದ್ದು. ಕೋಕೋನಟ್ ವಾಟರ್ ಇಲ್ಲ, ಕೋಕೋನಟ್ ಆಯಿಲ್ ಹಾಕು. ಕುಕಿಂಗ್ ಇದು ಸೀಸ ಗೊತ್ತಿಲ್ಲದವರು ಅದಕ್ಕೆ ಮಾಡಿ. ನಾನು ಆಕ್ಚುಲಿ ಮಶ್ರೂಮ್ ಇದು ಬಿರಿಯಾನಿ ಮಾಡ್ತಿರೋದು ಫಸ್ಟ್ ಟೈಮ್ ಅಲ್ಲ. ಬಿರಿಯಾನಿ ಇದು ಈ ತರ ಮಾಡ್ತಾ ಇರೋದು. ಮಶ್ರೂಮ್ ಇದು ಪ್ರಾನ್ಸ್. ಅದೇ ಇದು ಪ್ರಾನ್ಸ್. ಹಬ್ಬ ಅಂತ ನಾವೆಂತ ಸ್ವೀಟೇ ಮಾಡ್ಲಿಲ್ಲ ಇವತ್ತು. ಸ್ವೀಟ್ ಇಬ್ಬರಿಗೆ ಕೂಡ ಅಷ್ಟಿಷ್ಟ ಇಲ್ಲ. ನಂಗೆ ಸ್ವೀಟ್ ಯಾವ್ದು ಇಷ್ಟ? ನಂಗೆ ಕಾಜು ಕತ್ಲಿ ಅದೊಂದೇ ಇಷ್ಟ. ಮತ್ತೆ ಕಾಜು ಕತ್ಲಿ, ಜಿಲೇಬಿ. ಜಿಲೇಬಿ ಇಷ್ಟ, ಎಸ್. ಬಟ್ ಜಿಲೇಬಿ ಎಲ್ಲ ತಿನ್ನದೆ ನಾನು ಯಾವ ಕಾಲ ಆಯ್ತಾ? ಜಿಲೇಬಿ ತಿನ್ನದೆ ನಂಗೆ ಲಾಸ್ಟ್ ಯಾವಾಗ ಜಿಲೇಬಿ ತಿಂದಿದ್ದೇನೆ ಅಂತಲೇ ನೆನಪಿಲ್ಲ ನನಗೆ. ನಾವ್ ಯಾವತ್ತು ತಿಂದಿದ್ವಿ ರೀಸೆಂಟ್ಲಿ. ಹೌದಾ? ಯಾವಾಗ? ಬೆಳ್ಬೆಲ್ ಒಂದಿನ ತಿಂದಿದ್ವಿ. ಹಾ, ಬೆಳಗ್ಗೆ ಹೋದಾಗ. ಅದು ಒಂದು ಎಷ್ಟು 5-6 ತಿಂಗಳಾಗಲಿಲ್ಲ. ತುಂಬಾ ಲಾಂಗ್ ಬ್ಯಾಕ್. ಈ ಲಾಸ್ಟ್ ಟೈಮ್ ಹೋದಾಗ ಲಾಸ್ಟ್ ಟೈಮ್ ಹೋದಾಗಲ್ಲ, ಒಂದು 5-6 ತಿಂಗಳು ಆಗಿದೆ. ತುಂಬಾ ಟೈಮ್ ಆಯ್ತು. ಪರವಾಗಿಲ್ಲ, ತಿನ್ನಿ ತಿನ್ನಿ, ಅಪರೂಪಕ್ಕೆ ತಿನ್ನಿ, ಏನಾಗಲ್ಲ. ತಿನ್ನಿ, ಹೋಗಿ ವರ್ಕೌಟ್ ಮಾಡಿ ಮಾಡಿ ಅಷ್ಟೇ, ಕರಗಿಸಿ. ಯಾವಾಗಲೂ ತಿನ್ಬೇಡಿ, ಅಪರೂಪಕ್ಕೆ ಪರವಾಗಿಲ್ಲ. ಹಬ್ಬ ಅಲ್ಲ ಇವತ್ತು. ಹಬ್ಬ ಹಬ್ಬ. ಈಗಲೇ ಯಾಕೆ ಓಪನ್ ಮಾಡ್ತಿದ್ದಿ? ಅದು ದಮ್ಮಿಗೆ ಇಟ್ಟದಲ್ಲ ನಾನು. ಅದು ಅಲ್ವಾ? ಅಲ್ಲಿ ಕೋಕೋನಟ್ ಇದು ಹಾಕಿ ಅದು ಮೂವ್ ಆಯ್ತು ನೋಡು, ಆಚೆ ಈಚೆ ಮೂವ್ ಆಗ್ತಾ ಉಂಟು. ನಂಗೆ ಕಾಣ್ತದೆ. ನಾನು ದಿನಾ ಕಿಚನ್ಗೆ ಬಂದು ಬೆಳಿಗ್ಗೆ 2 ಗಂಟೆ ನಿಂತು ಕೆಲಸ ಮಾಡೋಳು, ಗೊತ್ತಾಯ್ತಾ? ಹೇಳು ಎಷ್ಟು ಟಿಫಿನ್ ತಿಂತೇನೆ ಅಂತ. ಎಷ್ಟು ಟಿಫಿನ್ ತಗೊಂಡು ಹೋಗ್ತೇನೆ ನಾನು? ಒಂದು ಮಿನಿಮಮ್ ಒಂದು 6-7 ಟಿಫಿನ್ ಮಿನಿಮಮ್ ಇರ್ತದೆ ಅಲ್ಲ? ಮತ್ತೆ ಹೇಳ್ತಾರೆ ಹೀಗೆ ಮೂವ್ ಆಗ್ತದಂತೆ. ಪಾಪ ಅಂದ ಮಾಡಿ ಕೊಡುದು ಹೂ ಅಂತೆ ಅದ್ರೊಟ್ಟಿಗೂ. ನಾನು ಕೋಕೋನಟ್ ವಾಟರ್ ಹಾಕಿ ಕೋಕೋನಟ್ ಮಿಲ್ಕ್ ಹಾಕ್ತೇನೆ. ಕೋಕೋನಟ್ ಮಿಲ್ಕ್ ಹಾಕ್ತೆ. ಕೋಕೋನಟ್ ಮಿಲ್ಕ್ ಹಾಕಿ ಎಂತ ಮಾಡಿದ್ರು ತುಂಬಾ ಟೇಸ್ಟ್ ಟೇಸ್ಟ್. ಆಗ್ತದಾ? ಇದು ಈಗ ಮಾತ್ರ ಯಾರು ಯೂಸ್ ಮಾಡ್ಲಿಕ್ಕಿಲ್ಲ ಕೋಕೋನಟ್ ಮಿಲ್ಕ್. ಯಾಕೆ? ತೆಂಗಿನಕಾಯಿಗೆ ಅಷ್ಟು. ಕೋಕೋನಟ್ ಮಿಲ್ಕ್ ಅಲ್ಲ, ಕೋಕೋನಟ್ ಮಿಲ್ಕ್ ಈಗ ಯಾರು ಆಡ್ ಮಾಡ್ಲಿಕ್ಕಿಲ್ಲ ಹೇಳುದು. ಕೋಕೋನಟ್ ಇದು ರೇಟ್ ಅಷ್ಟು. ರೇಟ್ ಅಷ್ಟು ಉಂಟಲ್ಲ? ನಾವಿದು ಮನೆಯಿಂದ ತಂದದಲ್ಲ, ಹಾಗೆ ಜಾಲಿಯಾಗಿ ಯೂಸ್ ಮಾಡಿದ್ವಿ, ಬಾರಿ ಧಾರಾಳದಲ್ಲಿ. ತುಪ್ಪ ಕೂಡ ನಾವು ಅಂಗಡಿಯಿಂದ ತರುವುದಲ್ಲ, ಸೊ ಅದಕ್ಕೆ ಅಷ್ಟು ಧಾರಾಳವಾಗಿ ಯೂಸ್ ಮಾಡಿದ್ದು. ಅಂಗಡಿಯಿಂದೆಲ್ಲ ತಂದ್ರೆ ಅಂದ್ರೆ ತರ್ತಾ ಇದ್ವಿ. ಈಗ ನನ್ನಮ್ಮ ಮಾಡಿ ಕೊಡ್ತಾರೆ ಮನೆಯಲ್ಲಿ. ಸೊ ಈಗ ತೆಂಗಿನಕಾಯಿ ಸಹ ಹಾಗೆ, ಇದು ಮನೆಯಿಂದ ತಂದದಲ್ಲ, ಒಳ್ಳೆ ಆಗಿದೆ. ಇದು ಸಖತ್ತಾಗಿದೆ. ಹೌದಾ? ನಂಗೆ ಗೊತ್ತಾಗುದಿಲ್ಲ, ನೋಡಿ ಒಂದ್ಸತಿ ನೋಡಿ, ನೋಡಿ ಒಂದ್ಸತಿ. ಓಕೆ. ಅವರಿಗೆ ಮಣ್ಣು ಸಹ ಗೊತ್ತಿಲ್ಲ ಆಯ್ತಾ, ಸುಮ್ಮನೆ. ನೀವು ಹೇಳಿ, ನಿಮಗೆ ಎಷ್ಟು ಲಕ್ಕಿ ಅಂತ ಫೀಲ್ ಆಗ್ತದೆ ಇಂಥ ಹೆಂಡತಿ ಸಿಕ್ಕಿ? ಪೂರ್ವ ಜನ್ಮದ ಪಾಪ ಅಲ್ಲ, ಪೂರ್ವ ಜನ್ಮದ್ದು ಪುಣ್ಯದ ಫಲ ಅಂತ ಹೇಳಿಕ್ಕೆ ಹೋದದ್ದು. ಅದು ಸ್ವಲ್ಪ
ಸ್ಲೀಪ್ ಆಫ್ ಟಂಗ್ ಆಯ್ತು ಅಷ್ಟೇ. ಸ್ಲೀಪ್ ಆಫ್ ಟಂಗ್ ಆಗ್ತದೆ. ಸ್ವಲ್ಪ ಅದು ಎಂತ ಮಾಡೋದು ನೀವು? ದಮ್ ಮಾಡೋದು ಬೇಡ ಅದಕ್ಕೆ? ದಮ್ ಸ್ವಲ್ಪ ಆಗ್ಬೇಕು, ಅದು 90% ಬೇಯಬೇಕು, ನೀರೆಲ್ಲ ಖಾಲಿ ಆಗಬೇಕು, ಆಮೇಲೆ ದಮ್ ಇದು ಮಾಡಬೇಕು. ಈಗ ಎಂತ ಗೊತ್ತಾ, ಇದೆಲ್ಲ ತಿಂದಾದ್ಮೇಲೆ ಕರಗಿಸ್ಬೇಕಲ್ಲ. ನಾನ್ ಬರುದಿಲ್ಲ, ನಂಗೆ ಗೊತ್ತುಂಟು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ, ನಾನ್ ಬರುದಿಲ್ಲ. ಎಷ್ಟಾಯ್ತು ಟೈಮ್? ಇಲ್ಲೆಲ್ಲ ಆಗುದಿಲ್ಲ, ನಂಗೆ ಸುಸ್ತಾಗ್ತದೆ. ಅಲ್ಲ, ಕವಾಸಕಿ ಶೋರೂಮ್ಗೆ ಹೋಗು. ಕವಾಸಕಿ ಶೋರೂಮ್ಗೆ ಹೋಗಿ. ಬೇಡ 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 ಬೇಡ. ಅಲ್ಲ ನೀವೇ ಹೇಳಿ, ಈಗಿನ ರೋಡ್ ಕಂಡೀಷನ್ಗೆ ಬೈಕ್ ಸೇಫಾ ಹೇಳಿ ನೀವು? ಈ ಮೆಂಟಲಿಗೆ ಬೈಕ್ ಬೇಕಂತೆ. ಈಗ ನಿಂಗೆ ಎರಡು ಆಪ್ಷನ್ ಉಂಟು. ಎರಡು ಸಹ ಇಲ್ಲ ಅಲ್ಲಿ. ಎಲ್ಲಿಗೆ ಅಂದ್ರೆ ಝೂಗೆ ಹೋಗ್ತೇನೆ ಹೇಳುದು. ನನಗೆ ಝೂ ಬೇಡ, ನಂಗೆ ಹಾವಂದ್ರೆ ಆಗುದಿಲ್ಲ. ಇವ್ರಿಗೆ ಅಲ್ಲಿಗೆ ಹೋಗ್ಬೇಕಂತೆ. ಬೇಡ 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 ನಂಗೆ ಬೋರ್ ಆಗ್ತದೆ ಇವತ್ತು. ಎಂತಾದ್ರೂ ನಂಗೆ ಬೇಡ ಬೇಡ, ಒಂದಿನ ರಜೆ ಸಿಗುದು, ಸುಮ್ಮನೆ ಕೂತ್ಕೊಳ್ಳಿ. ಸುಮ್ಮನೆ ಕೂತ್ಕೊಳ್ಳುವ ವಿಷಯವಿಲ್ಲ, ಕೂರ್ಲೇಬೇಕು. ನಾ ಹೋಗಿ ಮಲಗ್ತೇನೆ. ಮಲಗಿದ್ರೆ ಎಬ್ಬಿಸ್ತೇನೆ ನಾನು. ಒಂದ ಝೂಗೆ ಹೋಗುವ, ಇಲ್ಲ ಕವಾಸಕಿ ಕವಾಸಕಿ ಸಹ ಬೇಡ 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 ಬೇಡ, ನಂಗೆ ಬೋರ್ ಆಗ್ತದೆ. ನಿಂಗೆ ಆ ದಿನ ಇದು ಅಲ್ಲಿ ಎಂತ ನೋಡ್ಲಿಕ್ಕೆ ಹೇಳಿದಿ, ಅಲ್ಲಿ ಹೋಗಿದ್ದು ಓರಗೆ. ಅಲ್ಲಿ ಅಲ್ಲಿ ಓರಕ್ಕೆ ಹೋಗಿ 2 ಗಂಟೆ ಕೂತಿದ್ದಾಳೆ ಬೇಕಾದ್ರೆ, ಅದು ನಂಗೆ ಬೋರ್ ಆಗುದಿಲ್ಲ. ಇದ್ದಾರೆ ಮಾತ್ರ ಇದ್ದಾರೆ ನೋಡಿ. ಗೋಲ್ಡ್ಗೆ ಮತ್ತೆ ಬೈಕಿಗೆ ಡಿಫ್ರೆನ್ಸ್ ಇಲ್ವಾ? ತುಂಬಾ ಗೋಲ್ಡ್ ಇಸ್ ಅನ್ ಇನ್ವೆಸ್ಟ್ಮೆಂಟ್ ಬೇರೆ, ಬಟ್ ಅದು ಅದರಲ್ಲಿ ಬೈಕಲ್ಲಿ ಸಿಗುವಂತ ಒಂದು ಹ್ಯಾಪಿನೆಸ್ ಉಂಟಲ್ಲ. ಗೋಲ್ಡ್ ಇಸ್ ಅನ್ ಓನ್ಲಿ ಬೈಕರ್ಸ್ ಕ್ಯಾನ್ ಇನ್ವೆಸ್ಟ್ಮೆಂಟ್. ರಿಲೇಟ್. ನಿಮ್ದು ಮೊನ್ನೆ ಹೌದು, ಮೊನ್ನೆ ಚಾಲೆಂಜ್ ಮುಗ್ದಿದೆ, ಅದು ಅಲ್ಲಿಗೆ. ಸ್ಟಾಪ್. ಯಾವುದು? ಮೇಕಪ್ ವಿಡಿಯೋದಲ್ಲಿ ಅಲ್ಲಿ ಮುಗ್ದಿದೆ. ನಾನು ಯಾಕೆ ಇನ್ನು ತೆಗೆದು ಕೊಡ್ಬೇಕು? ಅದು 390 ಇದಲ್ಲ, ಈಗ 230 KLX 230. ಅವರಿಗೆ ಈಗ ಅದಾಗದೆ ಎಂತೆಂತ ಆಗ್ತಾ ಉಂಟು, ಅದಕ್ಕೆ ಎಲ್ಲ ಇಣುಕ್ತಾ ಇರೋದು. ಎಂತ ಒಂದು ಜನ ಅಂತ. ಅದು ಮುಚ್ಚುದು ಬೇಡವಾ? ಮುಚ್ಚುದು ಮುಚ್ಚುದು ಬೇಡವಲ್ಲ? ಇರ್ಲಿ, ಸ್ವಲ್ಪ ಹೊತ್ತಾಗ್ಲಿ, ಮತ್ತೆ ಒಟ್ಟಿಗೆ ದಮ್ ಕಟ್ಟು. ಆಕ್ಚುಲಿ ಸ್ಮೆಲ್ ತುಂಬಾ ಒಳ್ಳೆ ಬರ್ತಾ ಉಂಟು ಅಲ್ಲ? ಡೋಂಟ್ ಯು ಥಿಂಕ್ ಸೊ? ಹೌದೌದು. ದಮ್ ಕಟ್ಟಿ ಬಿಡ್ತೇನೆ. ಆಹಾ, ಎಂತ ಪರಿಮಳ. ಆಕ್ಚುಲಿ ಪರಿಮಳ ಒಳ್ಳೆದಾಗಿದೆ ನೋಡ. ನಾನ್ ದಮ್ ಎಂತ ಕಟ್ಟುದಲ್ಲ, ನಾನ್ ದಮ್ ಕಟ್ಟುದು ಹೇಗೆ ಅಂದ್ರೆ ಹೀಗೆ ಇದನ್ನಿಟ್ಟು ಒಂದು ಬಾರದ ಐಟಮ್ ಮೇಲೆ ಇಟ್ಟು ಬಿಡ್ತೇನೆ ಅಷ್ಟೇ. ಡಬಲ್ ಬೇಕಾ? ಬೇಕು ಅಂತಿಲ್ಲ, ಇದು ಸಾಕಾಗ್ತದೆ. ಸ್ಲೋ, ಮತ್ತೆ ಫ್ಲೇಮ್ ಮಾತ್ರ ಲೋ ಅಲ್ಲಿ ಇರಲಿ ಅಷ್ಟೇ. ದಟ್ಸ್ ಇಟ್. ಓಹೋ, ಬರ್ಸುದಾ?